17 ಮಾಡಲ್ ಸಿಂಗಲ್ ಓನರ್ 3 ಲಕ್ಷ ಸರ್ 3 ಲಕ್ಷ 5,95,000 5,95,000 ಟಾಪ್ ಅಂಡ್ ಕ್ರೆಟಾ ಕೊಡ್ತೀನಿ. ಯೂನಿಟ್ 1 ಅಲ್ಲಿ ನೋಡ್ತೀರಲ್ಲ, ಯೂನಿಟ್ 2 ಅಲ್ಲಿ ನೋಡುತ್ತೀರಾ 85 ವೆಹಿಕಲ್ಸ್ ಇದೆ ಸರ್. 1,80,000 1,80,000ಕ್ಕೆ 18 ಮೇಲೆ ಮೈಲೇಜ್ ಬರೋ ಗಾಡಿ. 1,30,000 ನಿಮಗೆ ಇದೇ ಕಂಪ್ನಿದು B2 ಬರಲ್ಲ, ಸ್ಪಾರ್ಕ್ ಬರಲ್ಲ. ಶಿಫ್ಟ್ ಪ್ರೈಸ್ ಅಲ್ಲಿ XV500 ಸರ್ 470 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ, ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಇವತ್ತಂತ ಪ್ರೈಸಿಂಗ್ ಅಂದ್ರೆ ಡ್ರೀಮ್ ಕಾರ್ಸ್, ಡ್ರೀಮ್ಸ್ ಕಾರ್ ಅಂದ್ರೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಅಷ್ಟೇ ಅಂತೀರಾ ಸರ್? ಖಂಡಿತ ಬನ್ನಿ ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಕೇವಲ 60,000 ಓಡಿದೆ ಸರ್. ಮೈಕ್ರಾ ಬರೀ 19,000 ಓಡಿದೆ. ಅದಕ್ಕಿಂತ ನಿಮ್ ಜಾಸ್ತಿ ಓಡ್ರೆ ಇಷ್ಟು ಸಿಕ್ಬಿಟ್ರೆ ಗಾಡಿನ ಫ್ರೀಯಾಗಿ ಕೊಟ್ಬಿಡೋಣ. 1,99,000 ಕೊಡ್ತೀನಿ ಬನ್ನಿ ಸರ್. ಇನ್ನೊಂದು ರೇಟ್ ಸರ್ 1,90,000ಕ್ಕೆ SR ನೋಡಿ. 18 ಮಾಡಲ್ ಎಷ್ಟು ಸರ್? 800 ಸರ್ 270 ಕೊಟ್ಬಿಡೋಣ. 2 ಲೋನ್ ಆಗುತ್ತೆ, 20,000 ಡೌನ್ ಪೇಮೆಂಟ್ ಮಾಡಲಿ. 16 ಮಾಡಲ್ ಯಾವುದೇ ಗಾಡಿ ತೊಗೊಳ್ಳಿ ಸರ್, ಓಕೆ, ಅವ್ರಿಗೆ ನಮ್ಮ ಕಡೆಯಿಂದ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ 100% ನಾವು ಕೊಡ್ತೀವಿ ಸರ್. 22 ಮಾಡಲ್ ಡ್ರೈವರ್ ಸರ್ ಬರೀ 4,95,000 ಕೊಡ್ತೀನಿ ಹೋಗಿ ಸರ್. 4,40,000 4,40,000. 2020 ಮಾಡಲ್ ಎಕೋಸ್ಪೋರ್ಟ್ ಎಷ್ಟು ಸರ್? ಸರ್ 6,60,000 ಸರ್. ಚಾನ್ಸ್ ಪ್ರೈಸ್ ಸರ್ 570 ಕೊಟ್ಬಿಡೋಣ ಸರ್. 5,70,000ಕ್ಕೆ 21 ಮಾಡಲ್. 21 ಮಾಡಲ್ ಸ್ವಿಫ್ಟ್ VX ಆಪ್ಷನಲ್ ವೆಹಿಕಲ್. 4.5 ಲಕ್ಷಕ್ಕೆ ಎಷ್ಟು ಮಾಡಲ್ ಸರ್? ಸರ್ 2020 ಮಾಡಲು ಸೆಕೆಂಡ್ ಓನರ್ AC ಗಾಡಿ 4,60,000ಕ್ಕೆ 21 ಮಾಡಲು ಟಿಯಾಗೋ ಕೊಡ್ತಾ ಇದೀನಿ. ಹೌದಾ? ಯಾವುದೇ ಗಾಡಿ ತಗೊಳ್ಳಿ ಏನೇನು ಸರ್ ಫ್ರೀ? ಸರ್ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀನಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಆಫೀಸ್ ಕಮಿಷನ್ ಏನು ಇರೋದಿಲ್ಲ. ರೆಜಾನ್ ಅಲ್ಲಿ 22 ಮಾಡಲ್ ಇದೆ ಸರ್. 100% 22 ಮಾಡಲು ಇದೆ. ಇನ್ನೊಂದು 24 ಮಾಡಲು ನಾಳೆ ಬರ್ತೀವಿ ಸರ್. 18 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಸರ್. 4,70,000 ಸರ್. 470 16 ಮಾಡಲು ಸೆಕೆಂಡ್ ಓನರ್ 3,30,000. 3,30,000ಕ್ಕೆ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಆಗಿದ್ರೆ? ಸರ್ ನಮ್ದು 2 ಶೋರೂಮ್ ಇಂದ ಟೋಟಲ್ ಇಲ್ಲೊಂದು 40, ಅಲ್ಲೊಂದು 45, 85 ಗಾಡಿ ಐತೆ ಬನ್ನಿ ಸರ್. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ವಿಡಿಯೋನ, ಇಷ್ಟು ದಿನ ಯೂನಿಟ್ 1 ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಇನ್ಮೇಲೆ ಯೂನಿಟ್ 2 ನಲ್ಲೂ ವಿಡಿಯೋ ಮಾಡಬೇಕು ಅಂದ್ರೆ ಡ್ರೀಮ್ ಕಾರ್ಸ್ನ ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ, ಅಲ್ಲೂ ಕೂಡ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ ಆಷಾಢದ ಆಫರು ಮತ್ತು ಓಪನಿಂಗ್ ಸೇಲು ಅಂದ್ಬಿಟ್ಟು ಫುಲ್ ಆಫರಲ್ಲೇ ಆಫರ್ ಮಾಡ್ತವ್ರೆ ನಮ್ಮ ಗಗನ್ ಸರ್ ಮತ್ತು ಮಂಜು ಸರ್. ಫಸ್ಟ್ ಬನ್ನಿ ಗಗನ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮ್ ಸರ್? ಆರಾಮ್ ನೀವು? ಆರಾಮ್ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೊಸ ಸರ್ ನಾವು ಅವ್ರು ನಮ್ಮ ಹತ್ರ ಗಾಡಿ ತೊಗೊಂಡಿದ್ದಕ್ಕೆ ಸೊ ನಾವು 1 ವರ್ಷ ಆಯ್ತು ಈ ಯೂನಿಟ್ 1 ಓಪನ್ ಮಾಡಿ. ಓಕೆ ಓಕೆ. ಸೊ 1 ವರ್ಷದ ಇನ್ನೊಂದು ಯೂನಿಟ್ ಓಪನ್ ಮಾಡಿದೀವಿ. ಸೊ ಎಲ್ಲ ಅವ್ರ ಆಶೀರ್ವಾದ. ಅವ್ರು ನಮ್ಮ ಹತ್ರ ಒಳ್ಳೆ ಗಾಡಿ ನಾವು ಏನು ಕೊಡ್ತಾ ಇದೀವಿ. ಸೊ ಅವ್ರ ಗಾಡಿನ ತಗೊಳ್ತಾರೆ. ಸೊ ಒಂದು ಒಳ್ಳೆ ರೆಸ್ಪಾನ್ಸಿಗೆ ಸೊ ನಮ್ಮ ಕೈ ಇನ್ನೂ ಎಷ್ಟಾದ ಅಷ್ಟು ಒಳ್ಳೆ ಗಾಡಿಗಳನ್ನ ಏನು ಕೊಡ್ತೀವಿ. ಸೊ ಅವ್ರ ಆಶೀರ್ವಾದ ನಮ್ಗೆ ಇನ್ನೊಂದು ಯೂನಿಟ್ 2 ಆಗಿದೆ. ಸೊ ಇದೇ ಖುಷಿಗೆ ಸರ್ ಆಫರ್ ಅಂದ್ರೆ ನಮ್ಮಲ್ಲಿ ಯಾವುದೇ ಗಾಡಿ ತಗೊಳ್ಳಿ 15 ಅಬೌವ್ ವಿತ್ ವ್ಯಾರಂಟಿ ಗ್ಯಾರಂಟಿ. ಓಕೆ. ಇಂಜಿನಿಗೆ ಮತ್ತೆ ಗೇರ್ ಬಾಕ್ಸ್ಗೆ ಅದ್ರಲ್ಲಿ ನಿಮಗೆ ಬರೀ ಬಾಯಿ ಮಾತ್ರ ಹೇಳ್ತಿಲ್ಲ, ವಿತ್ ಪೇಪರ್ ವರ್ಕ್ ವಿತ್ ರೈಟಿಂಗ್ ಸರ್. ಪೇಪರ್ ವರ್ಕ್ ನಾನು ಪೇಪರ್ ವರ್ಕ್ ಅಲ್ಲ, ಮೀನ್ಸ್ ಕಂಪ್ನಿ ಕಡೆಯಿಂದ. ಸೊ ಅಲ್ಲಿಗೆ 3 months ವ್ಯಾರಂಟಿ ಮತ್ತೆ ಇಲ್ಲ ಅಂದ್ರೆ ನಿಮಗೆ 4,000 ಕಿಲೋಮೀಟರ್ ವ್ಯಾರಂಟಿ. ಇಂಜಿನ್ ಗೇರ್ ಬಾಕ್ಸ್ ಏನೇ ಅದನ್ನು ಅವರು ಟೇಕ್ ಕೇರ್ ಮಾಡ್ತಾರೆ. ಸೊ ಅದೇನು ಏನಕ್ಕೆ ಕೊಡ್ತಾರೆ, ಗಾಡಿ ಚೆನ್ನಾಗಿದ್ರೆ ಮಾಡ್ತಾರೆ ಕೊಡ್ತಾರೆ. ಸೊ ಚೆನ್ನಾಗಿಲ್ಲ ಅಂದ್ರೆ ಗಾಡಿ ಅವರೇ ಕೊಡಲ್ಲ ವ್ಯಾರಂಟಿ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಆಫರ್ ಕೊಡ್ತಾ ಇದೀವಿ. ಸೊ 15 ನಾವು ಯಾವುದೇ ಗಾಡಿ ತೊಗೊಳ್ಳಿ ಸರ್ 3 monthsಗೆ ನಮ್ಮ ಕಡೆಯಿಂದ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತಾ ಇದೀವಿ. ಸೂಪರ್ ಸರ್. ಇನ್ನೇನು ಆಫರ್ ಇಲ್ವಾ ಸರ್? ಸರ್ ನಮ್ಮಲ್ಲಿ ಯಾವುದೇ ಗಾಡಿ ತೊಗೊಳ್ಳಿ ಸರ್ RTO ವರ್ಕ್ ಫ್ರೀ, ಆಫೀಸ್ ಕಮಿಷನ್ ತಗೊಳ್ಳಲ್ಲ. ಪ್ಲಸ್ ನಮ್ಮ ಕಡೆಯಿಂದ ಯಾವುದೇ ಗಾಡಿ ಇವತ್ತು ಇನ್ ಕೇಸ್ ಹಳೆ ಕಸ್ಟಮರ್ ಎನ್ನೆ ಆಯಿಲ್ ಸರ್ವಿಸ್ ಮಾಡಿದ್ರು, ಸೊ ನಾವು ಇವತ್ತು ಹೊಸ ಕಸ್ಟಮರ್ಗೆ ಅವ್ರ ಮುಂದೆ ಒಂದು ಫ್ರೆಶ್ ಆಗಿ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ. ಅವ್ರ ಸ್ಟಾರ್ಟಿಂಗ್ ಬಜೆಟ್ ಏನಿದೆ ಸರ್? ಸರ್ ಸ್ಟಾರ್ಟಿಂಗ್ ಬಜೆಟ್ ನಮ್ಮ ಹತ್ರ 1.25 ಲಕ್ಷದಿಂದ ಹಿಡಿದು ಸರ್ ನಮ್ಮ ಹತ್ರ ಅಪ್ ಟು ನಿಮಗೆ 10 lakhs ವೆಹಿಕಲ್ ಸಿಗುತ್ತೆ. 1.25 ಲಕ್ಷದಿಂದ ಹಿಡಿದು ನಿಮಗೆ 10 lakhs ವರೆಗೂ ಬಜೆಟ್ ಕವರ್ ಆಗ್ಬಿಡುತ್ತೆ. ಆ 1.25 ಲಕ್ಷದ ಬಜೆಟ್ ಗಾಡಿನೂ ಲೋನ್ ಆಗುವಂತ ಗಾಡಿ ಸಿಗುತ್ತೆ. ಸೊ ಬನ್ನಿ, ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಇನ್ನೊಂದು ನಮ್ಮ ಹತ್ರ ಇನ್ ಕೇಸ್ ಗಾಡಿ ಸ್ಟಾಕ್ ಇಲ್ಲ ಅಂದ್ರೆ ಅವ್ರು ನಮ್ಗೆ 2 days ಟೈಮ್ ಕೊಡ್ಲಿ. ಸೊ ನಮ್ಮ ಹತ್ರ ಇರೋ ಡೇಟಾ ಬೇಸ್ ನಾವು ಚೆಕ್ ಮಾಡಿ ನಿಮ್ಗೆ ಅದೇ ಗಾಡಿ ಮೀನ್ಸ್ ಯಾವ್ದು ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಬೇರೆ ಗಾಡಿ ರಿಕ್ವೈರ್ಮೆಂಟ್ ಇದೆ ಅಂದ್ರೆ 2 days ಟೈಮ್ ಕೊಟ್ಟರೆ ನಾನು ಗಾಡಿ ಅರೇಂಜ್ ಮಾಡ್ಕೊಡ್ತೀನಿ. ಆ ಥರನೂ ಬೇಕಾದ್ರೆ ಮಾಡ್ಕೊಡ್ತೀನಿ. ಸೊ ಅಂಡ್ ಲೋನ್ ಆಪ್ಷನ್ ಹೋಗ್ತೀರಾ ಅಂದ್ರೆ 2013 ಮಾಡಲ್ ಅಲ್ಲ ಸರ್? 13 ಮೇಲೆ ಯಾವುದೇ ಗಾಡಿ ತೊಗೊಳ್ಳಿ ಲೋನ್ ಆಗುತ್ತೆ. ಇನ್ ಕೇಸ್ ಅದಕ್ಕಿಂತ ಹಿಂದೆ ಗಾಡಿಗಳು ಬೇಕಂದ್ರೆ ನನ್ನ ಕಡೆಯಿಂದ ಪ್ರೈವೇಟ್ ಫೈನಾನ್ಸ್ ಲೋನ್ ಮಾಡ್ಕೊಡ್ತೀನಿ ಸರ್. 50% ಈಗ ಎಕ್ಸಾಂಪಲ್ ಅವರು 2 lakh ಗಾಡಿ ತೊಗೊಂಡ್ರೆ 1 lakh ಅವ್ರು ಡೌನ್ ಪೇಮೆಂಟ್ ಮಾಡಿ 1 lakh ನಾನು ಲೋನ್ ಮಾಡಿಸ್ಕೊಡ್ತೀನಿ. ಹಂಗಿರುತ್ತೆ. ಸೊ ಬನ್ನಿ, ಜಾಸ್ತಿ ಲ್ಯಾಕ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್, ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬ್ರೀಜಾ ಇದೆ ನೋಡಿ, ಹೇಳಿ ಸರ್. ಸರ್ ಮೊದಲನೇ ಗಾಡಿನೇ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ನಮ್ಮ ಡ್ರೀಮ್ಸ್ ಕಾರಲ್ಲಿ. 21 ಮಾಡೆಲ್ ಸಿಂಗಲ್ ಓನರ್ ZX ಟಾಪ್ ಎಂಡ್ ಗಾಡಿ ಸರ್. ಬರೀ 7,75,000 ಕೊಡ್ತೀನಿ ಮನೆ. 7,75,000ಕ್ಕೆ 21 ಮಾಡೆಲ್ ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತಾ? ಬರೀ 1 ಲಕ್ಷ ತಗೋಬರ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಗಾಡಿ ನಂಬರು ಚೆನ್ನಾಗಿದೆ, 4424 ಟೈರ್ಸ್ ಪ್ರೊಫೈಲ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನಿಮ್ಗೆ ತಗೊಂಡ್ಮೇಲೆ ಖರ್ಚೇ ಇಲ್ಲ. ಅದರಲ್ಲೂ ZXi ವೇರಿಯಂಟ್ ಸರ್. ಖಂಡಿತ ಗಾಡಿ ಮಾತ್ರ ತುಂಬಾ ಸೂಪರ್ ಆಗಿದೆ. ಒಳಗಡೆ ಸನ್ಗಾರ್ಡ್ ಕವರೇ ಕಿತ್ತಿಲ್ಲ ಸರ್, ಅಷ್ಟೊಂದು ಚೆನ್ನಾಗಿದೆ ಗಾಡಿ. ಇದು ಸರ್, ಇದು ಸಿಯಾಜೋ ಸರ್. ಸಿಯಾಜೋ 2015 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಓಕೆ ಸರ್. ಇದು ಕೂಡ ಬರೀ 4,95,000 ಕೊಟ್ಬಿಡ್ತೀನಿ ಸರ್. 4,95,000. 4,95,000ಕ್ಕೆ ಟಾಪ್ ಎಂಡ್ ಗಾಡಿ ಸರ್.
ಮ್ಯಾಗ್ ವೀಲ್ ಇರ್ಬೋದು, ಬಟನ್ ಸ್ಟಾರ್ಟ್ ಗಾಡಿ, ಇದು ಬಟನ್ ಸ್ಟಾರ್ಟ್ ಗಾಡಿ, ಇದು ಬಟನ್ ಸ್ಟಾರ್ಟ್ ಗಾಡಿ. ಪೆಟ್ರೋಲ್ ಅಲ್ವಾ ಸರ್ ಇದು? ಖಂಡಿತ ಪೆಟ್ರೋಲ್ ಗಾಡಿ ಸರ್. ಓಕೆ ಓಕೆ ಓಕೆ. ಇಲ್ಲ ನಿಮಗೆ ಎಸ್ ಯು ವಿ ಸೆಗ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಕ್ರೆಟಾ ಇದೆ ನೋಡಿ, ಅದರಲ್ಲೂ ಬ್ಲಾಕ್ ಕಲರ್ ಸಾಕಾಗಿದೆ. ಇದ್ರ ಮಾಡಲ್ಲ ಸರ್? ಸರ್ ಕ್ರೆಟಾನು ಕೂಡ 2016 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ, ಟಾಪ್ ಎಂಡ್ ಗಾಡಿ ಸರ್. ಸರ್ ಈ ಗಾಡಿ ಬಂದು ಬರೀ 6 ಲಕ್ಷ ಕೊಟ್ಬಿಡ್ತೀನಿ ಸರ್. 6 ಲಕ್ಷ? 6 ಲಕ್ಷಕ್ಕೆ ಕ್ರೆಟಾ ಪೆಟ್ರೋಲ್ ವೆಹಿಕಲ್ ಟಾಪ್ ಎಂಡ್ ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಏನಾದ್ರು ಹೇಳಿ ಸರ್. ಸರ್ 5,95,000 ಗಾಡಿ ಕೊಡ್ತೀನಿ ಬನ್ನಿ ಸರ್. 5,95,000? 5,95,000ಕ್ಕೆ ಟಾಪ್ ಎಂಡ್ ಕ್ರೆಟಾ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಸ್ಪಾರ್ಕ್ ಇದೆ ನೋಡಿ ಸರ್, 2008 ಮಾಡಲು ಸಿಂಗಲ್ ಓನರ್ ಗಾಡಿ, ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಸರ್. ಹೌದು. ಪ್ರೈಸ್ ಕೇಳ್ತೀರಾ? ಬರೀ 1,15,000 ಕೊಡ್ತೀನಿ ಬನ್ನಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ 1,10,000 ಕೊಡ್ತೀನಿ. ಒಂದು ಆಲ್ಟೋ ಬರಲ್ಲ, ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಬನ್ನಿ. ಅದಿಲ್ಲ ಅಂದ್ರೆ ಶಿಫ್ಟ್ ಇದೆ ನೋಡಿ ಸರ್. ಡೀಸೆಲ್ ಅಲ್ಲಿ ಏನಾದ್ರು ಸ್ವಿಫ್ಟ್ ನೋಡ್ತಾ ಇದ್ದೀರಾ? 2014 ಮಾಡಲ್ ಸೆಕೆಂಡ್ ಓನರ್ VDI ಡೀಸೆಲ್ ಗಾಡಿ ಸರ್. ಓಕೆ ಸರ್ ಬರೀ ಈ ಗಾಡಿ ಬಂದು 4,20,000 ಕೊಡ್ತೀನಿ ಬನ್ನಿ. 4,20,000? 4,20,000ಕ್ಕೆ ಡೀಸೆಲ್ ಗಾಡಿ 14 ಮಾಡಲು. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ಆನ್ ಟೇಬಲ್ ಬರಲಿ, ಇನ್ನೂ ಹೆಚ್ಚು ಕಮ್ಮಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಮನೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಆಗುತ್ತಂತೆ, ನೋಡ್ತಾ ಇರ್ಬೋದು. VDI ವೇರಿಯಂಟ್ 14 ಮಾಡಲ್. ಖಂಡಿತ ಸರ್. ಇದು ಸರ್ ಆಲ್ಟೋ ಕೆಟನ್ ಸರ್ 2011 ಮಾಡಲ್ ಆಲ್ಟೋ ಕೆಟನ್ ಸೆಕೆಂಡ್ ಓನರ್ ವೆಹಿಕಲ್ ಸರ್, VXI ಗಾಡಿ. ಸರ್ ಬರೀ 1,75,000 ಕೊಡ್ತೀನಿ ಮನೆ. 1.25 ಲಕ್ಷ? 1.25 ಲಕ್ಷಕ್ಕೆ 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ ಓಕೆ ಓಕೆ. ಅದು ಇಲ್ಲ ಅಂದ್ರೆ ಫೀಗೋ ಇದೆ ನೋಡಿ ಪೆಟ್ರೋಲ್ ಅಲ್ಲಿ. ಸರ್ ಮಾಡ್ಲು ಗಾಡಿ ಫೀಗೋ ನೋಡ್ತಾ ಇದ್ದೀರಾ? 2015 ಮಾಡಲ್ ಗಾಡಿ ಸರ್. ಓಕೆ. ಒಳ್ಳೆ ಕಂಡೀಷನ್ ಗಾಡಿ. ಬರೀ 3,30,000 ಫೈನಲ್ ಮಾಡ್ಕೊಡ್ತೀನಿ. 3,30,000? 3,30,000 ಫೈನಲ್ ಕೊಡ್ತೀನಿ ಬನ್ನಿ. ಎಷ್ಟನೇ ಮಾಡಲ್ ಸರ್ ಅಂದಿದ್ದು? ಸರ್ 15 ಮಾಡಲ್ ಫೀಗೋ ಇದು. 15 ಮಾಡಲ್, ಅದರಲ್ಲೂ ಟೈಟಾನಿಯಂ ವೇರಿಯಂಟ್ ಸೇಮ್. ಖಂಡಿತ ಸರ್. ಇದು ಸರ್ ಈ ಶಿಫ್ಟ್? ಸರ್ ಇನ್ನೊಂದು ಸ್ವಿಫ್ಟ್ 2017 ಮಾಡಲ್ ಗಾಡಿ ಸರ್. ಸಿಂಗಲ್ ಓನರ್, ಬರೀ 69,000 ಓಡ್ರ ಗಾಡಿ. ಓಕೆ ಸರ್ 4,70,000 ಫೈನಲ್ ಮಾಡ್ತೀನಿ. ಇನ್ನೊಂದು ಹೇಳಿ ಸರ್ ಪ್ರೈಸ್. ಸರ್ 4,65,000ಕ್ಕೆ ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಇನ್ಕ್ಲೂಡ್ ಸರ್. ಯಾವುದೇ ಗಾಡಿ ತಗೊಂಡ್ರು. 16 ಮಾಡಲ್ ಸರ್ 17 ಮಾಡಲ್ ಸರ್ ಇದು. 17 ಮಾಡಲ್ 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ. ಇನ್ನೊಂದು ಡಿಸೈರು ಸರ್. ಸರ್ 2019 ಮಾಡಲ್ ಸಿಂಗಲ್ ಓನರ್ ಡಿಸೈರು. ಬರೀ 5.5 ಲಕ್ಷ ಕೊಡ್ತೀನಿ ಮನೆ. 5.5 ಲಕ್ಷಕ್ಕೆ 19 ಮಾಡಲ್ ಸರ್. ಖಂಡಿತ ಬೇರೆ ಶೋರೂಮ್ ಅಲ್ಲಿ 6 ಲಕ್ಷ, ನಮ್ಮ ಶೋರೂಮ್ ಅಲ್ಲಿ 5.5 ಲಕ್ಷ ಕೊಡ್ತೀನಿ ಮನಿ ಸರ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್, ಟೈರ್ಸ್ ಕಂಡೀಷನ್ ಎಲ್ಲ ಎಷ್ಟು ರನ್ ಆಗಿದೆ ಸರ್ ಗಾಡಿ ಇದು? ಸರ್ ಬರೀ 68,000 ಓಡಿದೆ ಸರ್ ಗಾಡಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 5,40,000 ಕೊಡ್ತೀನಿ ಬನ್ನಿ. 5,40,000ಕ್ಕೆ 19 ಮಾಡಲ್ ಕೊಡ್ತೀನಿ ಬನ್ನಿ ಸರ್. ಇದು ಸರ್ ಇಯಾನು? ಸರ್ ಇಯಾನು 2012 ಮಾಡಲ್ ಗಾಡಿ ಸರ್. ಸರ್ ಈ ಗಾಡಿ ಬರೀ 1,80,000 ಕೊಡ್ತೀನಿ ಬನ್ನಿ ಸರ್. 1,80,000? 1,80,000ಕ್ಕೆ 18 ಮೇಲೆ ಮೈಲೇಜ್ ಬರೋ ಗಾಡಿ. ಅಂಡ್ ಲೋ ಮೇಂಟೆನೆನ್ಸ್ ವೆಹಿಕಲ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಆಗಿದೆ ಅಂತ. ಇನ್ನೊಂದು i20 ಇದೆ ನೋಡಿ ಸರ್. i20 ಡೀಸೆಲ್ ಗಾಡಿ 2010 ಮಾಡಲ್, 3ನೇ ಓನರ್ ಆಗಿರುತ್ತೆ ಸರ್. ಓಕೆ. 1,99,000 ಕೊಡ್ತೀನಿ ಬನ್ನಿ ಸರ್. ಇನ್ನೊಂದು ರೇಟ್ ಸರ್ 1,90,000ಕ್ಕೆ SR ನೋಡಿ, ಇಲ್ಲಿ ಒಳ್ಳೆ ಸಿಸ್ಟಮ್ ಗಿಸ್ಟಮ್ ಎಲ್ಲ ಹಾಕಿದ್ದಾರೆ ನೋಡಿ. 1,90,000ಕ್ಕೆ 1,90,000ಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ ಬನ್ನಿ. ಅದ್ರಲ್ಲೂ ಡೀಸೆಲ್? ಹೌದು ಸರ್. ಓಕೆ ಓಕೆ. ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಅದ್ರಲ್ಲೂ ಡೀಸೆಲ್ ವೇರಿಯಂಟ್ ಗಾಡಿ ಇದಾಗಿರುತ್ತೆ. ಪ್ರೈಸಿಂಗ್ ವೈಸ್ 1,90,000. ಬರೀ 1,90,000 ಕೊಟ್ಬಿಡೋಣ ಸರ್. ಇದು ಸರ್. ಸರ್ ಇನ್ನೊಂದು ಪೋಲೋ 2014 ಮಾಡಲು, 3ನೇ ಓನರ್ ಆಗಿರುತ್ತೆ ಸರ್. ಈ ಗಾಡಿ ಬಂದು ಬರೀ 3.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. ಆನ್ ಟೇಬಲ್ ಬರ್ಲಿ, ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡ್ತೀವಿ. ಎಷ್ಟು ಕೇಳಿ ಸರ್? ಸರ್ 3,30,000 ಕೊಟ್ಬಿಡೋಣ ಸರ್. 3,30,000? 3,30,000ಕ್ಕೆ 14 ಮಾಡಲ್ ಗಾಡಿ ಕೊಟ್ಬಿಡೋಣ. 14 ಮಾಡಲ್. ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್. ಸರ್ ಗ್ರ್ಯಾಂಡ್ ಐಟನ್ 2020 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ. ಸರ್ ಈ ಗಾಡಿ ಬರೀ SR ನೋಡಿ 4,60,000 ಕೊಟ್ಬಿಡ್ತೀವಿ ಸರ್. ಇನ್ನೊಂದು ರೇಟು? ಸರ್ 4,60,000 ಒಳ್ಳೆ ರೇಟ್ ಸರ್. ಹೌದಾ? 20 ಮಾಡಲ್ ಫುಲ್ ಲೋನೇ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದೆ. 2020 ಮಾಡಲ್ ಪೆಟ್ರೋಲ್ ಇಂಜಿನ್ ಅಲ್ಲ ಸರ್? ಆಸ್ಟಾ ವೇರಿಯಂಟ್ ಫುಲ್ ಮ್ಯಾಗ್ನ ಆಪ್ಷನ್ ಬರುತ್ತೆ. ಮ್ಯಾಗ್ವಿಲ್ಸ್ ಹೊಸ ಟೈರ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. 4 ಲಕ್ಷ? 4,60,000 ಕೊಟ್ಬಿಡ ಸರ್. ಸೂಪರ್ ಸರ್. ಇದು ಸರ್ i20? ಸರ್ i20 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಇದು 4.5 ಹೇಳ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 4,30,000 ಕೊಟ್ಬಿಡೋಣ. 4,30,000? 4,30,000ಕ್ಕೆ 15 ಮಾಡಲ್ ಸಿಂಗಲ್ ಓನರ್. ಪೆಟ್ರೋಲ್ ಅಲ್ವಾ ಸರ್? ಸರ್ ಪೆಟ್ರೋಲ್ ಗಾಡಿ. ಓಕೆ ಓಕೆ ಓಕೆ. ಬಲಿನೋ ಸರ್ ಹಾಗೆ? ಸರ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಸರ್ ಈ ಗಾಡಿ ಬರೀ 64,000 ಓಡಿದೆ ಗಾಡಿ. ಸರ್ ಇದು 5,75,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ, ಒಂದು 5,60,000 ಫೈನಲ್ ಮಾಡ್ಕೊಟ್ಬಿಡ. 5,60,000ಕ್ಕೆ 2,000? ಸರ್ 5,60,000ಕ್ಕೆ 2019 ಮಾಡಲ್ ಸರ್. 19 ಮಾಡಲ್ಲ? 2019 ಮಾಡಲು ಕೊಡ್ತಾ ಇದೀವಿ ಬನ್ನಿ. ಸರ್ ಟ್ರೈಬರು? ಸರ್ ಟ್ರೈಬರು 2022 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಓಡಿರೋದು ಬರೀ 47,000 ಸರ್. ಓಕೆ. ಸರ್ ಈ ಗಾಡಿ ಅಷ್ಟೇ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಬರೀ 5,10,000 ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ ಆನ್ ಟೇಬಲ್ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಹೋಗಿ ಸರ್. ಫೈನಲ್ ಸರ್? 5 ಲಕ್ಷಕ್ಕೆ 2022 ಮಾಡಲ್ ಕೊಡ್ತೀನಿ ಸರ್. 22 ಮಾಡಲ್ ಟ್ರೈಬರು? ಸರ್ ಬರೀ 4,95,000 ಕೊಡ್ತೀನಿ ಹೋಗಿ ಸರ್. ಓಕೆ.
ಹಾಗೆ ಟಿಯಾಗೋ ಅಂತೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಆಟೋಮೆಟಿಕ್ ಗಾಡಿ ಓಡ್ತಾ ಇದ್ದೀರಾ? ನೋಡಿ ಟಿಯಾಗೋ 2018 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಬರೀ 4,15,000 ಹೇಳ್ತಾ ಇದೀವಿ. ಆನ್ ಟೇಬಲ್ 4 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀವಿ ಸರ್. 4 ಲಕ್ಷ 4 ಲಕ್ಷ ಟಿಯಾಗೋ ಕೊಟ್ಬಿಡ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 3,90,000 ಫೈನಲ್ ಮಾಡ್ಕೊಡ್ತೀವಿ ಬನ್ನಿ ಸರ್. 3,90,000ಕ್ಕೆ ಟಿಯಾಗೋ 18 ಮಾಡೆಲ್ ಅದರಲ್ಲೂ. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಬೀಟ್ ಒಂದು ಇದೆಯಲ್ಲ ಲವ್ ಜೆಟ್ ಅಲ್ಲಿ ಸರ್ 2011 ಮಾಡೆಲ್ ಬೀಟ್ ಸರ್. ಬರೀ 1,60,000 ಕೊಡ್ತೀವಿ ಬನ್ನಿ. 1,60,000. 1,60,000ಕ್ಕೆ ಕಂಡೀಷನ್ ಆಗಿರೋ ಬೀಟು ಸರ್. ನ್ಯೂ ವ್ಯಾಗನರ್ ನೋಡ್ತಾ ಇದ್ದೀರಾ? 2020 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಈ ಗಾಡಿ ಬಂದು 4,80,000 ಕೊಟ್ಬಿಡ್ತೀವಿ ಬನ್ನಿ ಸರ್. ಎಷ್ಟನೇ ಮಾಡಲ್ ಅಂದ್ರಿ ಸರ್? ಸರ್ 2020 ಮಾಡಲ್ ಗಾಡಿ ಇದು. 2020 ಮಾಡಲ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಅಂತೂ ಫುಲ್ ಬ್ರ್ಯಾಂಡ್ ನ್ಯೂ ಇದೆ. ನಿಮಗೆ ಸೀಟ್ ಕವರ್ಸ್ ಕಂಡೀಷನ್ ಎಲ್ಲಾನು ಸೂಪರ್ ಆಗಿದೆ. ಎಷ್ಟು ಡ್ರಿವನ್ ಆಗಿದೆ ಸರ್? ಸರ್ ಈ ಗಾಡಿ ಬಂದು ನಿಮಗೆ 80,000 ಓಡಿದೆ ಸರ್ ಗಾಡಿ. 80,000 ಡ್ರಿವನ್ ಆಗಿದೆ. 2020 ಮಾಡಲ್. 2020 ಮಾಡಲ್ ಸರ್. ಇದು ಸರ್ ಬ್ರೀಜಾ? ಸರ್ ಬ್ರೆಜಾ 2020 ಮಾಡಲು ಡೀಸೆಲ್ ಗಾಡಿ VDI. ಓಕೆ ಸರ್ ಈ ಗಾಡಿ ಬಂದು 8 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 8 ಲಕ್ಷಕ್ಕೆ 2020 ಮಾಡಲ್ 8 ಲಕ್ಷ ಕೊಟ್ಬಿಡೋಣ ಸರ್. ಓಕೆ ಓಕೆ ಓಕೆ. ಬ್ರೀಜಾದಲ್ಲಿ ಮಾಡಲ್ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ 2020 ಮಾಡಲ್ ಸಿಗೋದು ತುಂಬಾ ರೇರು. ನಿಮಗೆ ಪೆಟ್ರೋಲ್ ಜಾಸ್ತಿ ಇದೆ ಆ ಮಾಡಲಲ್ಲೆಲ್ಲ, ಅದನ್ನು ಸಿಕ್ಬಿಡುತ್ತಲ್ವಾ ಸರ್? ಖಂಡಿತ ಸರ್, ಡೀಸೆಲ್ ಗಾಡಿ ಕೊಡೋಣ ನಾವು. ಹಾಗೆ ನೆಕ್ಸ್ಟ್ ಹೋಂಡಾದಲ್ಲಿ ಸಿಟಿನೂ ಇದೆ, ಜಾಜು ಇದೆ ನೋಡಿ ಸರ್. ಹೋಂಡಾ ಜಾಜು 2017 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಈ ಗಾಡಿ 4.5 ಲಕ್ಷ ಹೇಳ್ತಾ ಇದೀವಿ ಸರ್. ಓಕೆ, ಆನ್ ಟೇಬಲ್ ಬರ್ಲಿ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಕೋಟಿಂಗು 4,55,000 ಇದೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಷ್ಟಕ್ಕಾಗೋ ಸರ್? ಸರ್ 4,40,000 ಕೊಟ್ಬಿಡೋಣ ಸರ್. 4,40,000ಕ್ಕೆ ಜಾಜು 17 ಮಾಡಲ್. ಇದು ಸರ್ ಇದು ಸರ್ ಡೀಸೆಲ್ ಗಾಡಿ SX ಪವರ್ ಸರ್ ಇದು. ಸರ್ ಇದು ಕೂಡ ಟಾಪ್ ಅಂಡ್ ZXi ಗಾಡಿ ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್ ಈ ಗಾಡಿ ಒಂದು 270 ಕೊಟ್ಬಿಡೋಣ ಸರ್. 2,70,000. 2,70,000ಕ್ಕೆ 2017 ಮಾಡಲ್. 17 ಮಾಡಲ್ಲು SX4 ಸಿಗ್ತಾ ಇದೆ. ಹಾಗೆ ಹೋಂಡಾ ಸಿಟಿ ಬೇಕಂದ್ರೆ ಅದು ಇದೆ ನೋಡಿ ಪೆಟ್ರೋಲ್ ಅಲ್ಲಿ. ಸರ್ 2016 ಮಾಡಲ್ ಸೆಕೆಂಡ್ ಓನರ್. ಬರೀ 54,000 ಓಡಿದೆ ಗಾಡಿ. ಬರೀ 54,000. ಬರೀ 54,000 ಸರ್. 9656 ಫ್ಯಾನ್ಸಿ ನಂಬರು. ಸರ್ 4,60,000 ಕೊಟ್ಬಿಡೋಣ ಸರ್. 4,60,000ಕ್ಕೆ ಹೋಂಡಾ ಸಿಟಿ ಸಿಗ್ತಾ ಇದೆ ನೋಡಿ. ಇನ್ನೂ ಒಂದು ಜಾಜು ಸರ್ ಇನ್ನೊಂದು ಟಾಪ್ ಎಂಡ್ ಗಾಡಿ ಹೊಸ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. 2017 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, 69,000 ಓಡಿದೆ ಸರ್. ಈ ಗಾಡಿ ಬಂದು 4,70,000 ಕೊಟ್ಬಿಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 4,60,000 ಫೈನಲ್ ಮಾಡ್ಕೊಟ್ಬಿಡೋಣ. 4,60,000ಕ್ಕೆ 2017 ಮಾಡಲ್ ಜಾಜ್ ಸರ್. ಓಕೆ ಓಕೆ ಓಕೆ. ಹಾಗೆ ನಿಮಗೆ ಸೆಡಾನ್ ಅಲ್ಲಿ ಯುಂಡೈ ಗಾಡಿ ಬೇಕು ಅಂದ್ರೆ ಯುಂಡೈ ಎಕ್ಸೆಂಟ್ ಇದೆ, ನೋಡ್ತಾ ಇರ್ಬೋದು. ಇದೆಷ್ಟು ನೀವು ಮಾಡೋದು ಸರ್? 18 ಮಾಡಲ್ ಸೆಕೆಂಡ್ ಓನರ್ ಎಕ್ಸೆಂಟ್. ಇದು ಕೂಡ ಪ್ರೊಫೈಲ್ ಚೆನ್ನಾಗಿರೋ ಬರೀ 50,000 ಸಾಕು ಸರ್. ಓಕೆ, ಪೆಟ್ರೋಲ್ ವೆಹಿಕಲ್ ಸರ್. ಇದು 4,20,000 ಹೇಳ್ತಾ ಇದೀವಿ. ಫೈನಲ್ 4 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀವಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 3,95,000ಕ್ಕೆ ಬರೀ 50,000 ತಗೊಂಡು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. 3,95,000. ಖಂಡಿತ ಸರ್, 3,95 ಕೊಟ್ಬಿಡೋಣ. ಹಾಗೆ ನೆಕ್ಸ್ಟ್ ಪೋಲೋ ಸರ್. ಸರ್ 2016 ಮಾಡಲು ಟಾಪ್ ಎಂಡ್ ಗಾಡಿ ಸರ್. ಸೆಕೆಂಡ್ ಓನರ್ ಬರೀ 80,000 ಓಡಿದೆ ಪೆಟ್ರೋಲ್ ವೆಹಿಕಲ್. ಓಕೆ ಸರ್ ಈ ಗಾಡಿ ಚಾನ್ಸ್ ರೇಟಲ್ಲಿ ಕೊಟ್ಬಿಡೋಣ ಸರ್. ಹೇಳಿ ಸರ್. ಬರೀ 5 ಲಕ್ಷ ಕೊಟ್ಬಿಡ್ತೀವಿ ಸರ್. 5 ಲಕ್ಷಕ್ಕೆ ಎಷ್ಟೇ ಮಾಡಲು? 16 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪೋಲೋ GT-ನಾ ಸರ್? ಇದು ಟಾಪ್ ಎಂಡ್ ಬರುತ್ತೆ. GT ಅಲ್ಲ, ಇದು ಟಾಪ್ ಎಂಡ್ ಗಾಡಿ, ಹೈಲೈನ್ ವೆಹಿಕಲ್. ಓಕೆ ಓಕೆ ಓಕೆ. ಪೋಲೋನಲ್ಲಿ ಹೈಲೈನ್ ವೇರಿಯಂಟ್ ಬರೀ 5 ಲಕ್ಷ. 5 ಲಕ್ಷ ಕೊಟ್ಬಿಡ್ತೀನಿ ಸರ್. 16 ಮಾಡಲು. ಹಾಗೆ ನೆಕ್ಸ್ಟ್ XV500 ಸರ್. ಸರ್ XV500 13 ಮಾಡಲು W8 ಗಾಡಿ ಸರ್. ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ, ಇದು ಪ್ರೈಸ್ ಕೇಳ್ತೀರಾ? ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಹೇಳಿ ಸರ್. ಬರೀ 5 ಲಕ್ಷ ಹೇಳ್ತಾ ಇದೀನಿ ಸರ್. 5 ಲಕ್ಷ. ಇನ್ನೊಂದು ರೇಟು ಸರ್ 4,90,000ಕ್ಕೆ. ಇದು ಕೂಡ ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಫ್ರೀ. ಹೌದಾ? ಯಾವುದೇ ಗಾಡಿ ತಗೊಳ್ಳಿ ಏನೇನು ಸರ್ ಫ್ರೀ? ಸರ್ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀನಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಆಫೀಸ್ ಕಮಿಷನ್ ಏನು ಇರೋದಿಲ್ಲ. ಜಸ್ಟ್ ಕಾರ್ದು ಏನಿದೆ ಪೇಮೆಂಟ್ ಮಾಡಬೇಕು, ತಗೊಂಡು ಹೋಗ್ಬೇಕು. 100% ಸರ್. ಓಕೆ, ಇದ್ರ ಪ್ರೈಸ್ ನೋಡಿ 4,90,000. ಸರ್ ಬರೀ 4,90,ಕ್ಕೆ W8 ಕೊಡೋಣ. ಹಾಗಿದ್ರೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಡಸ್ಟರ್ ಇದೆ. ಇದ್ರ ಸರ್ 18 ಮಾಡಲ್ ಗಾಡಿ ಸರ್. 110 PS RXZ ಫುಲ್ಲಿ ಟಾಪ್ ಎಂಡ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ನಮ್ಮ ಬೆಲೆ ಬಂದು 6,20,000 ಸರ್. ಫೈನಲ್ ಬೆಲೆ 6 ಲಕ್ಷ ಕೊಟ್ಬಿಡ್ತೀವಿ ಸರ್. 6 ಲಕ್ಷ ಸರ್. 6 ಲ್ಯಾಕ್ಸ್ಗೆ 18 ಮಾಡಲ್ ಸೆಕೆಂಡ್ ಓನರ್ 110 PS RXZ ಫುಲ್ಲಿ ಟಾಪ್ ಎಂಡ್ ಡಸ್ಟರ್ ಮ್ಯಾನ್ಯಲ್ ಡೀಸೆಲ್ ಇಂಜಿನ್ ಸರ್. ಡೀಸೆಲ್ ಇಂಜಿನ್ ಅಲ್ವಾ? ಹೌದು ಸರ್, ಖಂಡಿತ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಸರ್ XV500. ಸರ್ XV500 2012 ಮಾಡಲು ಸಿಂಗಲ್ ಓನರು. ಸರ್ ಗಾಡಿ ಬಂದು W8 ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್. ಓಕೆ, ಪ್ರೈಸಿಂಗ್ ಬಂದು 4,70,000ಗೆ ಗಾಡಿನ ಮಾಡ್ಕೊಡ್ತೀನಿ ಸರ್. 4,70,000 ಸರ್. 470ಗೆ 12 ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಲೋನ್ ಬೇಕಂದ್ರೆ ಒಂದು 2 ರಿಂದ 2.5 ಲಕ್ಷ ನಾನು ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಲೋನು ಆಗುತ್ತಾ? ಲೋನು ಆಗುತ್ತೆ ಸರ್. ಓಕೆ ಓಕೆ. ಅದರಲ್ಲೂ ಸಿಂಗಲ್ ಓನರ್ XV500 ಇದೆ ನೋಡಿ. ಸಿಂಗಲ್ ಓನರ್ W8 ವೇರಿಯಂಟ್ ಫುಲ್ ಟಾಪ್ ಎಂಡ್ 8 ಏರ್ ಬ್ಯಾಗ್ ಬರೋ ಗಾಡಿ. ನಿಮ್ಗೆ ಒಂದು ಸ್ವಿಫ್ಟ್ ಬೆಲೆಯಲ್ಲಿ ಒಂದು XV ಕೊಡ್ತಾ ಇದೀವಿ. ಶಿಫ್ಟ್ ಪ್ರೈಸ್ ಅಲ್ಲಿ XV500 ಸರ್ 470 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ, ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 2 ಲಕ್ಷ ಎತ್ಕೊಂಡ್ಬರ್ಲಿ. ನಾನು ಗಾಡಿನ ಆರಾಮಾಗಿ ಎತ್ಕೊಂಡು ಹೋಗಿ ಸರ್. ಓಕೆ. ನೆಕ್ಸ್ಟ್ ಲೋ ರೇಟ್ ಅಲ್ಲಿ ಬೇಕು ಅಂದ್ರೆ ಕ್ವಿಟ್ ಇದೆ ನೋಡಿ, ಅದರಲ್ಲೂ ಮಾಡಲ್ ಗಾಡಿ.
ಸರ್ ಈ ಕ್ವಿಡ್ ನೀವು ಲೋನ್ ಹೋಗ್ತೀರಾ ಅಂದ್ರೆ ಬರೀ 3-10 ಲೋನೇ ಆಗುತ್ತೆ ಸರ್. ಓಕೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದೀರಾ, ಒಂದು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಇಲ್ಲ ಒಂದು 20-30 ಸಾವಿರ ಎತ್ಕೊಂಡ್ಬನ್ನಿ, ಇದು ಕೂಡ ಅಷ್ಟೇ ಮಾಡ್ಕೊಡ್ತೀವಿ. ಅಷ್ಟೇ ಸಿಂಗಲ್ ಓನರ್ ಸರ್, 18 ಸಿಂಗಲ್ ಓನರ್, RXT ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ AMT ವೆಹಿಕಲ್. ಓಕೆ ಓಕೆ ಓಕೆ. ಆಟೋಮೆಟಿಕ್ ಅಲ್ಲಿ ನಿಮಗೆ ಸಿಟಿ ಯೂಸರ್ಸ್ಗಂತೂ ಸೂಪರ್ ಆಗಿರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಮೈಲೇಜು ಕಂಪ್ನಿ ಅವ್ರು ಹೇಳಿರೋದು 22 ಬರುತ್ತಂತ, ಬಟ್ ಆಸ್ ಪರ್ ರಿಯಲ್ ವರ್ಲ್ಡ್ ಮೈಲೇಜ್ ಬಂದು ನಿಮ್ಗೆ ಒಂದು 16 to 18 ಬರುತ್ತೆ ಸರ್. 18 ವರೆಗೂ ಬರುತ್ತೆ. ಸೇಮ್ ನೀವು ಮ್ಯಾನುವಲ್ ಕಾರ್ ತಗೋತೀರಾ ಅಂದ್ರೂ ಅಷ್ಟೇ ಬರುತ್ತೆ ಬೇರೆ ಸೆಗ್ಮೆಂಟ್ ಅಲ್ಲಿ. ಸೊ ನೋಡಿ ಆರಾಮಾಗಿ ಈ ಗಾಡಿಗೆ ಹೋಗ್ಬೋದು ಯಾರಾದ್ರೂ ಆಟೋಮೆಟಿಕ್ ಅಲ್ಲಿ ನೋಡ್ತಾ ಇದ್ರೆ. ಅದ್ ಬಿಟ್ರೆ ನೆಕ್ಸ್ಟ್ ಸಿಯಾಜ್ ಇದೆ ನೋಡಿ ಸರ್. ಸಿಯಾಜ್ ಇದೆ ಒಂದು ವೈಟ್ ಬ್ಯೂಟಿ ಅಂತ ಹೇಳ್ಬೋದು. 16 ಮಾಡಲ್ ಸರ್, ಇದು ಫುಲ್ಲಿ ಟಾಪ್ ಎಂಡ್ ZXi ಪ್ಲಸ್. ಓಕೆ. ಸೊ ಇದು ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಬಟನ್ ಸ್ಟಾರ್ಟ್ ಎಲ್ಲ ಬರುವಂತ ಗಾಡಿ. ಸೊ ಈ ಗಾಡಿ ಬೆಲೆ ಬಂದು 4,90,000 ಹೇಳ್ತಾ ಇರೋದು. ಸೊ ನಿಮ್ ಚಾನಲ್ ನ ಯಾರು ಬಂದ್ರೆ 4,70,000 ರೂಪಾಯಿಗೆ ಗಾಡಿನ ಕೊಡ್ತಾ ಇದೀನಿ. ಲೋನ್ ಹೋಗ್ತೀರಾ ಅಂದ್ರೆ 4 ಲಕ್ಷ ಲೋನೇ ಆಗುತ್ತೆ. ಇನ್ನು ಎಷ್ಟಾಗುತ್ತೆ ಅಷ್ಟು ಎತ್ಕೊಂಡ್ಬನ್ನಿ, ನಾನು ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. 4,70,000 ಸರ್. 470 16 ಮಾಡಲು ಸೆಕೆಂಡ್ ಓನರ್. ಅದು ನಿಮಗೆ ಫುಲ್ಲಿ ಟಾಪ್ ಎಂಡ್ ZXi ಪ್ಲಸ್. ಓಕೆ. ನಿಮಗೆ ನೋಡ್ತಾ ಇರ್ಬೋದು 16 ಇಂಚ್ ಅಲೋವಿನ್ಸ್ ಬರುತ್ತೆ, ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸರ್ ಸಿಯಾಜ್ ಅಲ್ಲಿ ಡೀಸೆಲ್ ಇದೆಯಾ? ಸರ್ ಸಿಯಾಜ್ ಡೀಸೆಲ್ ಇಲ್ಲ, ಬರುತ್ತೆ ಸರ್. ಈ ವಾರದಲ್ಲಿ ಇನ್ನೊಂದು 2 ಗಾಡಿ ಬರ್ತಾ ಇದೆ. ಸೊ ಯಾರಿಗಾದ್ರೂ ಡೀಸೆಲ್ ರಿಕ್ವೈರ್ಮೆಂಟ್ ಇದ್ರೆ ಸರ್ಗೆ ಒಂದು ಕಾಲ್ ಮಾಡ್ಕೊಳ್ಳಿ, ಸಿಕ್ಬಿಡುತ್ತೆ. ಹಾಗೆ ಇನ್ನೊಂದು ಬ್ರಿಜಾ ಇದೆಯಲ್ಲ ಸರ್? ಸರ್ ಬ್ರೆಜಾ ಬಂದು 2022 ಮಾಡಲು ಸರ್, ಸಿಂಗಲ್ ಓನರ್, ಬರೀ 60,000 ಓಡಿದೆ. ಓಕೆ. ಇದ್ರಲ್ಲಿ ನಿಮಗೆ ವಿತ್ CNG ಕೂಡ ಇದೆ. ಸೊ ಒಂದು ಒಳ್ಳೆ ಬೂಟ್ ಸ್ಪೇಸ್ ಇರುವಂತ ಗಾಡಿ. ಸೊ ಒಂದು 25+ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು CNG ಇರೋದ್ರಿಂದ. ಸೊ ಇದು ಫುಲ್ಲಿ ಟಾಪ್ ಎಂಡ್ ZXi ಪ್ಲಸ್. ಇದು ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ಬಟನ್ ಸ್ಟಾರ್ಟ್ ಬರುವಂತ ಗಾಡಿ. ಸರ್ ಗಾಡಿ ಬೆಲೆ ಕೇಳ್ತೀರಾ ಅಂದ್ರೆ 8,90,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ಗೆ ಒಂದು 875 ಮಾಡ್ಕೊಡ್ತೀನಿ ಸರ್. 875ಗೆ ಎಷ್ಟೇ ಮಾಡಲ್ ಗಾಡಿ? 2022 ಮಾಡಲು ಸಿಂಗಲ್ ಓನರ್, ZXi ಪ್ಲಸ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಹಾಗೆ ನೆಕ್ಸ್ಟ್ ಟಿಯಾಗೋ ಸರ್. ಸರ್ ಟಾಟಾ ಟಿಯಾಗೋ 21 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬೆಲೆ ಕೇಳ್ತೀರಾ? ಫುಲ್ ಖುಷಿ ಆಗ್ಬೇಕು ನೀವು. ಹೇಳಿ ಸರ್. ಸರ್ 4,60,000ಕ್ಕೆ 21 ಮಾಡಲು ಟಿಯಾಗೋ ಕೊಡ್ತಾ ಇದೀನಿ. 4,60,000 ಸರ್. 4,60,000 ಇದು ಅಷ್ಟೇ ಮಾಡಲ್ ಸರ್. 21 ಮಾಡಲ್, ಇದು ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಾಗಂತದ್ದು. ಇದು ಫುಲ್ಲಿ ಟಾಪ್ ಎಂಡ್ ಎಕ್ಸಾಕ್ಟ್ ಪ್ಲೇಸ್. ಇದು ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಜೊತೆ ನಿಮಗೆ ಒಂದು ಅಲಾಯ್ ವೀಲ್ಸ್, ಒಂದು ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಓಕೆ. ಅದ್ ಬಿಟ್ರೆ ನಿಮ್ಗೆ ಫ್ಯಾಮಿಲಿ ಸೆಗ್ಮೆಂಟ್ ಗಾಡಿ, ನೀವು ಫ್ಯಾಮಿಲಿ ಕಾರ್ ಯೂಸ್ ಮಾಡಿ, ಇಲ್ಲಿ ನೀವೇನಾದ್ರು ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಯಾಕಂದ್ರೆ ಫುಡ್ ಟ್ರಕ್ ಎಲ್ಲ ಈಗ ಕಾಮನ್ ಆಗಿದೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ ಸರ್. ಸರ್ ಇದು 20ನೇ ಮಾಡಲು, 2ನೇ ಓನರ್ ಆಗಿದೆ. ಸೊ ಇದು ಮಾರುತಿ ಈಕೋ AC ವೆಹಿಕಲ್. 7 ಸೀಟರ್ ಮಾಡಿರೋದು ಸರ್. ಬೆಲೆ ಬಂದು ಸರ್ ನಿಮ್ ಚಾನಲ್ ಇಂದ ಬಂದ್ರೆ ನಮ್ಮ ಬೆಲೆ ಬಂದು 4,70,000 ಹೇಳ್ತಾ ಇರೋದು. ಸೊ ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಫೈನಲ್ ಟು ಫೈನಲ್ ನಿಮ್ಗೆ 4.5 lakhsಗೆ ನಿಮ್ಮೊಂದು ಮಾರುತಿ ಈಕೋ, ಅದ್ರಲ್ಲಿ AC ಗಾಡಿ ಕೊಡ್ತಾ ಇದೀನಿ ಸರ್. 2020 ಮಾಡಲ್, ಇದು ಅಷ್ಟೇ ಸರ್. ನಿಮ್ಗೆ 100% ಲೋನ್ ಆಗುವಂತ ಗಾಡಿ ಸರ್. 4.5 ಲಕ್ಷಕ್ಕೆ ಎಷ್ಟೇ ಮಾಡಲ್ ಸರ್? ಸರ್ 2020 ಮಾಡಲು ಸೆಕೆಂಡ್ ಓನರ್, AC ಗಾಡಿ, ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಅನ್ಟಚ್ ಪೀಸ್ ಸರ್ ಇದು. ಓಕೆ. ಇದು ಸರ್ ರಿಡ್ಜ್ ಸರ್, ಇದು 16ನೇ ಮಾಡಲು ರಿಡ್ಜ್ ಸರ್. ಅದರಲ್ಲೂ ZDI ವೇರಿಯಂಟ್ ಸರ್. ಅದರಲ್ಲೂ ನಿಮ್ಗೆ ZDI ವೇರಿಯಂಟ್, 16 ಮಾಡಲು ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಬೆಲೆ ಬಂದು 4,30,000ಕ್ಕೆ ಗಾಡಿನ ಫೈನಲ್ ಮಾಡಿ ಕೊಡ್ತಾ ಇದೀನಿ. ಇದು ಅಷ್ಟೇ ಸರ್. ನಿಮ್ಗೆ ಒಂದು 0 ಡೌನ್ ಪೇಮೆಂಟ್ ಕೂಡ ಗಾಡಿ ಎಲಿಜಿಬಲ್ ಇದೆ. ಸೊ ಪ್ರೊಫೈಲ್ ಚೆನ್ನಾಗಿದ್ರೆ ಒಳ್ಳೆ ರೇಟಿಗೆ ಮಾಡ್ಕೊಡ್ತೀನಿ. ಡೀಸೆಲ್ ವೇರಿಯಂಟ್, ಯಾಕಂದ್ರೆ ಡೀಸೆಲ್ ಗಾಡಿಗಳು ಫುಲ್ ಸ್ಟಾಪ್ ಆಗಿದೆ ಮಾರ್ಕೆಟ್ ಅಲ್ಲಿ, ನಿಮ್ಗೂ ಗೊತ್ತು. ಸೊ ಹಳೆ ಗಾಡಿಗಳು ಡಿಮ್ಯಾಂಡ್, ಬಟ್ ನಾವು ಡಿಮ್ಯಾಂಡ್ ಅಲ್ಲಿ ಕೂಡ ನಿಮ್ಗೆ ಒಳ್ಳೆ ಆಫರ್ ಪ್ರೈಸ್ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ. 4,60,000 ಸರ್. 4,60,000 ಸರ್. 4,30,000 ಫೈನಲ್ ಮಾಡ್ಕೊಡ್ತೀನಿ. 4,30,000ಕ್ಕೆ ಫೈನಲ್ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಸರ್. ಇದು 2021 ಮಾಡಲು ಸರ್. ಕೇವಲ 60,000 ಓಡಿದೆ. ಅದಕ್ಕಿಂತ ಜಾಸ್ತಿ ಓಡಿದ್ರೆ ದಯವಿಟ್ಟು ಗಾಡಿನ ವಾಪಸ್ ತಂದ್ಬಿಡಿ. ಸೊ ಒಂದು ಕೊಡ್ತೀರಾ ಸರ್? 100% ಸರ್. ಪಕ್ಕ ಶೋರೂಮ್ ಇಷ್ಟ ಇರೋ ಗಾಡಿ. 2021 ಮಾಡಲಾಗಿದ್ದು, ಸಿಂಗಲ್ ಓನರ್ ಗಾಡಿ, 60,000 ಓಡಿರೋಂಥದ್ದು. VXi ಆಪ್ಷನಲ್ ಇದು. ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಟಾಪ್ ಎಂಡ್ ಅಲ್ಲಿ ಏನ್ ಬರುತ್ತೆ, ಒಂದು ಅಲಾಯ್ ವೀಲ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ. ಅದ್ ಬಿಟ್ರೆ ಎಲ್ಲ ಬರುವಂತ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಈ ಗಾಡಿ ಬೆಲೆ ಬಂದು ಸರ್ ಮಾರ್ಕೆಟ್ ಅಲ್ಲಿ 6 ಲಕ್ಷ ಮೇಲಿದೆ ಸರ್. ನಿಮ್ ಚಾನಲ್ ಸರ್ ಚಾನ್ಸ್ ಪ್ರೈಸ್ ಸರ್ 570 ಕೊಟ್ಬಿಡೋಣ ಸರ್. 5,70,000ಕ್ಕೆ 21 ಮಾಡಲು ಸ್ವಿಫ್ಟ್ VXi ಆಪ್ಷನಲ್ ವೆಹಿಕಲ್. ಓಕೆ ಓಕೆ ಓಕೆ. ಅದ್ ಬಿಟ್ರೆ ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ, ಓಲ್ಡ್ ಶೇಪ್ ಸರ್. ಇದೊಂದು 17ನೇ ಮಾಡಲ್ ಇದೆ ಸರ್. ಇದು ನಿಮ್ಗೆ ಚಾನ್ಸ್ ಅಂದ್ರೆ ಚಾನ್ಸ್ ಬೆಲೆ ಕೊಟ್ಬಿಡೋಣ. ಓಕೆ. ಕಸ್ಟಮರ್ಗೆ ಆಪ್ಷನ್ ಕೊಟ್ಬಿಡೋಣ. ಇನ್ ಕೇಸ್ ಅವ್ರಿಗೆ ಏನಾದ್ರು 17 ಮಾಡಲು ಸಿಂಗಲ್ ಓನರ್ ಗಾಡಿ, ಅವ್ರ ಹೆಸರು ಓಪನ್ NOC ಮೀನ್ಸ್ ಅವ್ರ ಹೆಸರಲ್ಲಿ NOC ವಿತ್ NOC ಕೊಡ್ತೀನಿ ಅಂದ್ರೆ 3 ವರ್ಷ ಕೊಡ್ತೀನಿ. ಇಲ್ಲ ನಮಗೆ ಕೆ ಮಾಡ್ಕೊಡಿ ಅಂದ್ರೆ 4 ವರ್ಷ ಕೊಟ್ಬಿಡೋಣ ಸರ್. ಎಷ್ಟೇ ಮಾಡಲ್ ಸರ್? ಸರ್ 17 ಸಿಂಗಲ್ ಓನರ್. 17 ಮಾಡಲ್ ಸಿಂಗಲ್ ಓನರ್ 3 ಲಕ್ಷ ಸರ್. 3 ಲಕ್ಷ ವಿತ್ NOC. ಓಕೆ. ವಿತ್ ಕೆ ನಂಬರ್ ಬೇಕಂದ್ರೆ 4 lakhs. ಓಕೆ ಓಕೆ ಓಕೆ. ಲೋನ್ ಕೂಡ ಆಗುತ್ತೆ ಸರ್. ಇದು ಸರ್ ನಿಸಾನ್ ಮೈಕ್ರಾ ಸರ್. ಮೈಕ್ರಾ ಬರೀ 19,000 ಓಡಿದೆ. ಅದಕ್ಕಿಂತ ನಿಮ್ ಜಾಸ್ತಿ ಓಡ್ರೆ ಇಷ್ಟು ಸಿಕ್ಬಿಟ್ರೆ ಗಾಡಿನ ಫ್ರೀ ಆಗಿ ಕೊಟ್ಬಿಡೋಣ. ಬರೀ 19,000 19,000 2015 ಮಾಡಲು ಬರೀ 19,000 ಓಡಿರೋದು. ವಿತ್ ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್. ಈ ಗಾಡಿ ಬೆಲೆನೂ ಅಷ್ಟೇ ಸರ್. ನಿಮ್ಗೆ ಒಂದು ಚಾನ್ಸ್ ಬೆಲೆ ಒಂದು ಸ್ವಿಫ್ಟ್ i20 ಗಿಂತ ಅರ್ಧಕ್ಕರ್ಧ ಬೆಲೆ ಕೊಟ್ಬಿಡೋಣ. ಸರ್ ಗಾಡಿ ಬೆಲೆ ಬಂದು ಒಂದು 290, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡೋಣ ಸರ್. ಎಷ್ಟೇ ಮಾಡಲ್ ಸರ್? ಸರ್ 15 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸೊ ಇದು
19,000 ಓಡಿರೋಂಥ ಗಾಡಿ. ಓಕೆ ನೀವು ಬರ್ಲಿ, ನಿಮ್ ಮೆಕ್ಯಾನಿಕ್ ಇದ್ರೆ ಬನ್ನಿ, ತೋರಿಸಿ, ಫೀಲ್ ಇದೆಯಾ ತಗೊಳ್ಳಿ, ಇಲ್ಲ ತಗೋಬಿಡಿ. ಸರ್ ಡಸ್ಟರ್ ಸರ್, ಇದು 13 ಮಾಡಲು ಸರ್, 110 PS RXZ. ಓಕೆ. ಸೊ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋ ಗಾಡಿ, ಒಂದು ಒಳ್ಳೆ ಕಂಫರ್ಟಬಲ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋಂಥ ಗಾಡಿ ಸರ್. ಹೌದು ಸರ್, ಇದು ಬೆಲೆ ಬಂದು 13 ಮಾಡಲ್ ಆಗಿದ್ದು, ಸೆಕೆಂಡ್ ಓನರು. 3,99,000ಗೆ ಗಾಡಿ ಕೊಡೋಣ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 390 ಕೊಟ್ಬಿಡೋಣ ಸರ್. 3,90,000. ಹ್ಞೂ ಸರ್, ಲೋನೇ 3.5 ಆಗುತ್ತೆ ಸರ್. ಓಕೆ ಓಕೆ ಓಕೆ. ಇದು ಎಕೋ ಸ್ಪೋರ್ಟ್ ಇದೆ ನೋಡಿ, ಸರ್ ಇಕೋ ಸ್ಪೋರ್ಟ್ 2020 ಮಾಡಲಿ ಸರ್ ಇದು. ಸೊ ಇದು ಡೀಸೆಲ್, ಟೈಟಾನಿಯಂ ಪ್ಲಸ್ ಇದು. ಇದು 6 ಏರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಸನ್ ರೂಫ್ ಒಂದಿಲ್ಲ. ಓಕೆ ಓಕೆ. ಸರ್ ಗಾಡಿ ಬೆಲೆ ಬಂದು ನಿಮ್ಗೆ ಒಂದು ಫೈನಲ್ ಅಂದ್ರೆ ಸರ್ ಒಂದು 670 ಕೊಟ್ಬಿಡೋಣ. 670ಗೆ ನಿಮಗೆ 2020 ಮಾಡಲು. ಓಕೆ. ಸಿಂಗಲ್ ಓನರ್ ಗಾಡಿ, ಫೋರ್ಡ್ ಇಕೋ ಸ್ಪೋರ್ಟ್ ಡೀಸೆಲ್, ಟೈಟಾನಿಯಂ ಪ್ಲಸ್, ಬಟನ್ ಸ್ಟಾರ್ಟ್ ಬರುವಂತ ಗಾಡಿ ಸರ್. ಓಕೆ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 6,60,000 ಕೊಟ್ಬಿಡೋಣ ಸರ್. 6,60,000. ಸರ್ 660ಗೆ ನಿಮಗೆ ಇಕೋ ಸ್ಪೋರ್ಟ್ ಡೀಸೆಲ್ ಗಾಡಿ, ಅದು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಎಷ್ಟೇ ಮಾಡಲ್ ಸರ್ ಗಾಡಿ? 2020 ಮಾಡಲು ಸರ್. ಹಾಗೆ ನೆಕ್ಸ್ಟ್ KV100 ಇದೆ ನೋಡಿ ಸರ್. ಇದು ಗಾಡಿನೂ ಅಷ್ಟೇ, ಇದು ಡೀಸೆಲ್ ವೆಹಿಕಲ್. ಗಾಡಿ ಹೊಡೋದು ಬರೀ 37,000 ಕಿಲೋಮೀಟರ್ ಸರ್. 17ನೇ ಮಾಡಲು, ಸೆಕೆಂಡ್ ಓನರ್, ಫುಲ್ಲಿ ಟಾಪ್ ಎಂಡ್. 25 ಮೈಲೇಜ್ ಬಂದಿಲ್ಲ ಅಂದ್ರೆ ಗಾಡಿ ನಾವು ವಾಪಸ್ ತಗೋತೀವಿ. ಯಾಕಂದ್ರೆ ಇದು ನಾವೇ ಪರ್ಸನಲ್ ಆಗಿ ಓಡಿಸಿದೀವಿ. ಸೊ 25+ ಮೈಲೇಜ್ ಎಕ್ಸ್ಪೆಕ್ಟ್ ಬಂದಿದೆ. ಸೊ ಅದನ್ನ ನಾವು ಅಷ್ಟೊಂದು ಗ್ಯಾರಂಟಿ ಹೇಳ್ತಾ ಇರೋದು. ಸೊ 17ನೇ ಮಾಡಲಾದ್ರಿಂದ ನಿಮ್ಗೆ 100% ಲೋನ್ ಕೂಡ ಆಗುತ್ತೆ ಸರ್. ಈ ಗಾಡಿ ಒಂದು ಕಸ್ಟಮರ್ ವೆಹಿಕಲ್. ಸೊ ಅವರು 390 ಹೇಳ್ತಿದ್ದಾರೆ. ಮುಂದೆ ಬರ್ಲಿ, ಗಾಡಿ ನೋಡ್ಲಿ, ಒಂದು ಒಳ್ಳೆ ಬೆಲೆಗೆ ಮಾಡ್ಕೊಡ್ತೀವಿ ಸರ್. ಅದು ಸರ್ ಒಂದು 380 ಕೊಟ್ಬಿಡೋಣ ಸರ್ ಫೈನಲ್. 3,80,000ಕ್ಕೆ KV100 ಸರ್. ಇಂಟೀರಿಯರ್ ನೋಡಿ, ನಿಮ್ಗೆ ಬ್ರ್ಯಾಂಡ್ ನ್ಯೂ ಫೀಲ್ ಇದೆ. ಅದು ನಿಮ್ಗೆ 6 ಸೀಟರ್ ಆರಾಮಾಗಿ 6 ಜನ ಕೂತ್ಕೊಳ್ಳುವಂತ ಗಾಡಿ. ಅದು ನಿಮ್ಗೆ ಫುಲ್ಲಿ ಟಾಪ್ ಎಂಡ್, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ನಿಮ್ಗೆ ಇದರಲ್ಲಿ ಈಕೋ ಮೋಡ್, ಪವರ್ ಮೋಡ್ ಆಪ್ಷನ್ ಇದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಲಾ ವೀಲ್ಸ್ ಇದೆ, ಎಲ್ಲ ನಿಮ್ಗೆ ಫುಲ್ಲಿ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ ಸರ್. ಸೊ ಫ್ಯೂಚರಿಸ್ಟಿಕ್ ಗಾಡಿ ಅಂಡ್ ಕಮ್ಮಿ ಓಡಿರೋ ಗಾಡಿ. 17 ಮಾಡಲು ನಿಮ್ಗೆ ಡೀಸೆಲ್ ಗಾಡಿ ಸರ್. ಅದ್ರಲ್ಲಿ ನಿಮ್ಗೆ ಒಂದು ಲೋ ಬಜೆಟ್ ಅಲ್ಲಿ 100% ಲೋನ್ ಆಗೋಂತ ಗಾಡಿ ಕೊಡ್ತಾ ಇದೀವಿ. ಸೂಪರ್ ಸರ್. ಇದು ಸರ್ i20 ಸಖತ್ತಾಗಿದೆ ನೋಡೋದು ಸರ್. i20 ಇದು 15 ಮಾಡಲ್ ಆಗಿದ್ದು, ಸೆಕೆಂಡ್ ಓನರ್ ಸರ್. ಗಾಡಿ ನೋಡ್ತಾ ಇರ್ಬೋದು ಹೆಂಗ್ ಮಿನ್ಸ್ತಾ ಇದೆ ಅಂದ್ರೆ, ಸೂಪರ್ ಆಗಿದೆ ಸರ್. ಇನ್ನ ನಿಮ್ಗೆ ಟೈರ್ ನೋಡ್ತೀರಾ ಅಂದ್ರೆ, ನಿಮ್ಗೆ ಒಂದು ಬ್ರ್ಯಾಂಡ್ ನ್ಯೂ ಅಲಾ ವೀಲ್ಸ್ ಇದೆ, ಒಂದು ಟೈರ್ ಇದೆ, ಒಂದು ಲೋ ಪ್ರೊಫೈಲ್ ಟೈರ್ ಕೂಡ ಹಾಕಿದ್ದಾರೆ, ಒಂದು ಡ್ಯೂಯಲ್ ಟೋನ್ ಇದು ಮಾಡಿದ್ದಾರೆ ಸರ್. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ. ಈ ಗಾಡಿ ಅಷ್ಟೇ ಸರ್, 15 ಮಾಡಲ್ ಆಗಿದ್ದು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್ ಸರ್. ಗಾಡಿ ಓಡೋದು 72,000 ಕಿಲೋಮೀಟರ್ ಓಡಿದೆ ಸರ್. ಈ ಗಾಡಿ ಬೆಲೆ ಕೇಳ್ತೀರಾ ಅಂದ್ರೆ 4,50,000. ಓಕೆ. ಸೊ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು 440 ಮಾಡ್ಕೊಟ್ಬಿಡೋಣ ಸರ್. 4,40,000. 4,40,000. ಓಕೆ ಓಕೆ. ಇಲ್ಲ ಸರ್ ಇದು 11 ಮಾಡಲು ಸರ್, ಸಿಂಗಲ್ ಓನರ್ ಸರ್. ಈ ಗಾಡಿ ಬೆಲೆ ಬಂದು ಒಂದು 310ಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 3,10,000. 11 ಸಿಂಗಲ್ ಓನರ್, 310 ಫೈನಲ್ ಆಗುತ್ತೆ. ಇಷ್ಟು ಇನ್ನೊಂದು ಎಕೋ ಸ್ಪೋರ್ಟ್ ವೈಟ್ ಕಲರ್ ಸರ್. 16 ಮಾಡಲು ಸರ್, ಫೋರ್ಡ್ ಇಕೋ ಸ್ಪೋರ್ಟ್, ಒಂದು ಚಾನ್ಸ್ ಬೆಲೆ ಕೊಟ್ಬಿಡೋಣ. ಇದು ಅಷ್ಟೇ ಫುಲ್ಲಿ ಟಾಪ್ ಎಂಡ್. ಓಕೆ. ಇದು ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ ಇರುವಂತ ಗಾಡಿ, ಟೈಟಾನಿಯಂ ಪ್ಲಸ್ ಸರ್. ಮಾರ್ಕೆಟ್ಗೆ ಚಾಲೆಂಜ್. ಓಕೆ. 16 ಮಾಡಲ್ ಇಕೋ ಸ್ಪೋರ್ಟ್, ಸೆಕೆಂಡ್ ಓನರ್ ಗಾಡಿ, 1,02,000 ಓಡಿದೆ. ವಿತ್ ಜಿನಿನ್ ಹಿಸ್ಟ್ರಿ ಕೂಡ ಇದೆ. ಸೊ ಯಾರಾದ್ರೂ ಒಂದು 4,90,000ಗೆ ಈ ಗಾಡಿ ಕೊಟ್ರೆ ಸರ್, ನಾನು ಕೊಡ್ತಾ ಇದ್ದೀನಿ ಸರ್. 4,90,000 16 ಮಾಡಲ್ ಗಾಡಿ ನಿಮ್ಗೆ ಫುಲ್ ಲೋನ್ ಆಗುವಂತ ಗಾಡಿ ಕೊಡ್ತಾ ಇದ್ದೀನಿ ಸರ್. 4,90,000ಕ್ಕೆ 15 ಮಾಡಲ್ ಸರ್. 15 ಅಲ್ಲ, 16 ಮಾಡಲು, ಫೋರ್ಡ್ ಇಕೋ ಸ್ಪೋರ್ಟ್, ಟೈಟಾನಿಯಂ ಪ್ಲಸ್, 6 ಏರ್ ಬ್ಯಾಗ್, ಬಟನ್ ಸ್ಟಾರ್ಟ್ ಬರುವಂತ ಗಾಡಿ, 4,90,000ಕ್ಕೆ ಫೈನಲ್ ಮಾಡಿ ಕೊಡ್ತಾ ಇದ್ದೀನಿ ಸರ್. 18 ಮಾಡಲು ಸರ್, ಫೋರ್ಡ್ ಫಿಗೋ ಆಸ್ಪೈರ್, ಪೆಟ್ರೋಲ್ ಗಾಡಿ ಸರ್, ಫುಲ್ಲಿ ಟಾಪ್ ಅಂಡ್ ಟೈಟಾನಿಯಂ. ಇದು ನೋಡ್ಬೋದು ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾ ವೀಲ್ಸ್, ಒಂದು ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲಾನು ಇದೆ ಸರ್. ಸೊ ಈ ಗಾಡಿ ಬೆಲೆ ಸರ್ ಮಾರ್ಕೆಟ್ಗೆ ಚಾಲೆಂಜ್. 18 ಮಾಡಲನ್ನ 3,70,000 ಗಾಡಿ ಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಇನ್ನೊಂದು ರೇಟ್ ಸರ್ 3,65,000. 3,65,000. 18 ಮಾಡಲ್ ಸರ್. 18 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ. 3,65,000. ಇದು ಸರ್ 800 ಸರ್. ಆಲ್ಟೋ 800 2018 ಮಾಡಲ್ ಗಾಡಿ ಸರ್. ಸೆಕೆಂಡ್ ಓನರ್ ಆಗಿದೆ. ಓಕೆ. ಯಾರಾದ್ರೂ ಒಂದು ಸ್ಮಾಲ್ ಫ್ಯಾಮಿಲಿಗೆ ಇಲ್ಲ ಇನ್ ಕಲಿಯೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಮಾರುತಿ ಲೋ ಮೇಂಟೆನೆನ್ಸ್ ಸರ್. ಗಾಡಿ ಬೆಲೆ ಬಂದು 280 ಬೇಡ ಸರ್, 270 ಕೊಟ್ಬಿಡೋಣ ಸರ್. 270ಗೆ ನಿಮ್ಗೆ 100% ಲೋನ್ ಆಗುವಂತ ಗಾಡಿ ಸರ್. 2.5 ಬ್ಯಾಂಕ್ ಅವರು ಕಣ್ ಮುಚ್ಕೊಂಡು ಲೋನ್ ಕೊಡ್ತಾರೆ. 18 ಮಾಡಲಿಗೆ ಒಂದು 20,000 ಕೊಂಬನಿ ಡೌನ್ ಪೇಮೆಂಟ್ ಗಾಡಿ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಎಷ್ಟೇ ಮಾಡಲ್ಲ ಸರ್? ಸರ್ 2018 ಮಾಡಲು, ಸೆಕೆಂಡ್ ಓನರ್, ಆಲ್ಟೋ 800 ಸರ್. ZDI ವೇರಿಯಂಟ್ ಸರ್. Ertiga 16 ಮಾಡಲ್ ವೆಹಿಕಲ್ ಸರ್, ಸಿಂಗಲ್ ಓನರ್, ZDI, ಫುಲ್ ಟಾಪ್ ಎಂಡ್ ಇದು. ಓಕೆ ಸರ್. ಗಾಡಿ ಬೆಲೆ ಬಂದು ನಿಮಗೆ 6,40,000ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 6,40,000ಕ್ಕೆ ಎಷ್ಟೇ ಮಾಡಲ್ಲ? 6,40,000ಗೆ 16 ಮಾಡಲ್ Ertiga ZDI ಸಿಂಗಲ್ ಓನರ್ ಗಾಡಿ, ZDI ವೇರಿಯಂಟ್. ಹಾಂ ಸರ್. ಅದ್ರಲ್ಲಿ ಡೀಸೆಲ್ ವೆಹಿಕಲ್, ನಿಮ್ಗೆ ಒಂದು ಬ್ರ್ಯಾಂಡ್ ನ್ಯೂ ಟೈರ್, ಸೊ ಅಲಾ ವೀಲ್ಸ್ ಎಲ್ಲ ಇದೆ, ಗಾಡಿ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುವಂತದ್ದು. ಸೊ ಗಾಡಿ ಮತ್ತೆ ಎಕ್ಸಲೆಂಟ್ ಕಂಡೀಷನ್ ಇದೆ. ಸೊ ಯಾರು ಒಂದು 7 ಸೀಟರ್ ಅಲ್ಲಿ ಒಂದು 18 to 20 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ಒಂದು ಲೋ ಮೇಂಟೆನೆನ್ಸ್ ಗಾಡಿ. ಸೊ ನಿಮಗೆ ನಾವು ನನ್ನ ಕಡೆಯಿಂದ ಈ ಗಾಡಿ ಯಾರು ತಗೊಂಡ್ರು ಒಂದು ಆಯಿಲ್ ಸರ್ವಿಸ್ ವಿತ್ ಗ್ಯಾರಂಟಿ, ವ್ಯಾರಂಟಿ ಎಲ್ಲಾನು ಕೊಡ್ತೀನಿ ಸರ್. ಸರ್ ನಮ್ಮಲ್ಲಿ ಯಾವುದೇ ಗಾಡಿ ತೊಗೊಳ್ಳಿ, 16 ಮಾಡಲ್ ಯಾವುದೇ ಗಾಡಿ ತೊಗೊಳ್ಳಿ ಸರ್, ಅವ್ರಿಗೆ ನಮ್ಮ ಕಡೆಯಿಂದ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ 100% ನಾವು ಕೊಡ್ತೀವಿ ಸರ್. ಸೂಪರ್ ಸರ್. ಬಾಯ್ ಮಾತಾಡಲ್ಲ ಹೇಳ್ತಿಲ್ಲ ನಾನು. ಸೊ ಅದಕ್ಕಂತ ನನ್ನ ಕಡೆಯಿಂದ ಕಂಪ್ನಿ ಇದೆ, ಅವ್ರ ಕಡೆಯಿಂದ ನಿಮಗೆ
ಪೇಪರ್ ವರ್ಕ್ ಮಾಡ್ಕೊಡ್ತೀನಿ ಸರ್ ಫಿಯೇಟ್ ಸರ್. ಇದು 17 ಮಾಡಲು ಸಿಂಗಲ್ ಓನರ್ ಗಾಡಿ, ಲೇಡಿ ಡ್ರಿವನ್, ಲೇಡಿ ಓನ್ ವೆಹಿಕಲ್. ಗಾಡಿ ಓಡೋದು ಬರೀ 78,000 ಕಿಲೋಮೀಟರ್. ಸೊ ನೀವೇನಾದ್ರೂ ಒಂದು ಸ್ವಿಫ್ಟ್ i20 ಡೀಸೆಲ್ ಗಾಡಿ ನೋಡ್ತಿದ್ರೆ ಆ ಗಾಡಿನ ತಗೋಬೇಡಿ, ಈ ಗಾಡಿನ ತಗೊಳ್ಳಿ. ಯಾಕಂದ್ರೆ ಅದಕ್ಕಿಂತ ಅರ್ಧ ರೇಟಿಗೆ ನಾನು ಗಾಡಿ ಕೊಡ್ತೀನಿ. ಅಂಡ್ ಬಾಡಿ ಗೇಜ್ ಹಂಗೆ ಇರುತ್ತೆ. ಹಾ ಸರ್, ಬಿಲ್ಡ್ ಕ್ವಾಲಿಟಿ ಅದರಲ್ಲೂ ಇದು ನಿಮಗೆ 90 HP ವೆಹಿಕಲ್ ಸರ್. ಸೊ ನಿಮಗೆ ಮೋರ್ ಪವರ್ ಇರುತ್ತೆ, ಒಂದು ಡೀಸೆಲ್ ರಾಕೆಟ್ ಅಂತ ಹೇಳ್ಬೋದು. ಸೊ ಈ ಫೀಚರ್ಸ್ ಬಂದು ಇದ್ರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಯೋಕೋಮಾ ಟೈರ್ ಹಾಕಿದ್ದಾರೆ. ಸೊ ಗಾಡಿ ಇಂಟೀರಿಯರ್ ನೋಡಿ ಸರ್, ಶೋರೂಮ್ ಕಂಡೀಷನ್ ಇದೆ. ಓಕೆ ವೀಕ್ಷಕರೇ, ಇಂಟೀರಿಯರ್ ವೈಸ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ಡೀಸೆಲ್ ಗಾಡಿ ಅಲ್ಲ, ಡೀಸೆಲ್ ಗಾಡಿ 20 ಮೇಲೆ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಯಾಕಂದ್ರೆ ಮಾರುತಿಗೆ ಮತ್ತೆ ಟಾಟಾಗೆ ಇಂಜಿನ್ ಸಪ್ಲೈ ಮಾಡಿದೆ ಫಿಯೇಟ್ ಅವರು. ಹೌದೌದು. ಅದೇ ಗಾಡಿನ ನಿಮ್ಗೆ ಒಂದು 3,60,000ಕ್ಕೆ ನಾನು 17 ಮಾಡಲು ಸಿಂಗಲ್ ಓನರ್ ಗಾಡಿನ ಕೊಡ್ತಾ ಇದೀನಿ ಸರ್. ಲೋನ್ ಹೋಗ್ತೀರಾ ಅಂದ್ರೆ 310, 320 ಆರಾಮಾಗಿ ಲೋನ್ ಆಗುತ್ತೆ. ಒಂದು 30,000 ರಿಂದ 40,000 ಎತ್ಕೊಂಡ್ಬಂದ್ರೆ ಆರಾಮಾಗಿ ಡೀಸೆಲ್ ಗಾಡಿನ, ಡೀಸೆಲ್ ರಾಕೆಟ್ ನಾನು ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಎರ್ಟಿಗಾ ಸರ್. ಸರ್ ಇದು 15ನೇ ಮಾಡಲು ಸಿಂಗಲ್ ಓನರ್, ಗಾಡಿ ಹೊಡೆದು ಬರೀ 82,000. ಇದು ಅಷ್ಟು ವಿತ್ ಹಿಸ್ಟ್ರಿ ಕೊಡ್ತೀನಿ ಸರ್. ಗಾಡಿ ಬೆಲೆ ಬಂದು 5,40,000ಕ್ಕೆ. ಓಕೆ, ನಿಮ್ ಚಾನಲ್ ಕಡೆ ಬಂದು 530 ಸರ್, ಡೆಡ್ ಲೈನ್ 5,30,000ಕ್ಕೆ ನಿಮ್ಗೆ 15 ಮಾಡಲು ಸಿಂಗಲ್ ಓನರ್ ಗಾಡಿ, VX ಆಪ್ಷನಲ್ ಇದು. ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುವಂತದ್ದು, ಹೊಸ ಟೈರ್ ಕೂಡ ಇದೆ. ಓಕೆ, ನಿಮ್ಗೆ ಲೋನ್ ಹೋಗ್ತೀರಾ ಅಂದ್ರೆ ಒಂದು 5 ಲಕ್ಷ ಲೋನ್ ಆಗುತ್ತೆ. ಒಂದು 50,000 ಲೈಕ್ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ಮಾಡ್ಕೊಡ್ತೀನಿ ಸರ್. ಲಾಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು, ಇದು ಕೂಡ ಚಾನ್ಸ್ ಅಲ್ಲಿ ಇದೆ ಅಂತ ಹೇಳಿ ಸರ್. ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾ ಇರೋರಿಗೆ 1,30,30,000ಕ್ಕೆ ನಿಮ್ಗೆ ಶವರ್ಲೆ ಸೇಲ್ ಗಾಡಿ ಕೊಡ್ತಾ ಇದೀನಿ ಸರ್. 1,30,30,000 ನಿಮ್ಗೆ ಇದೇ ಕಂಪ್ನಿದು B2 ಬರಲ್ಲ, ಸ್ಪಾರ್ಕ್ ಬರಲ್ಲ. ಅದ್ರಲ್ಲಿ ನಿಮ್ಗೆ 13ನೇ ಮಾಡಲು ಡೀಸೆಲ್ ಗಾಡಿ ಕೊಡ್ತಾ ಇದೀವಿ. ನೀವು ಲೋನ್ ಹೋಗ್ತೀರಾ ಅಂದ್ರೆ ಸರ್ ಆರಾಮಾಗಿ 120-130 ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರೋರು 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಓಕೆ, ಪ್ರೊಫೈಲ್ ಸ್ವಲ್ಪ ಹೆಚ್ಚು ಕಮ್ಮಿ ಇರೋರಿಗೆ 34,000 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ ಸರ್. ಒಂದು ಆಲ್ಟೋಗಿಂತ ಕಮ್ಮಿ ಬೆಲೆಯಲ್ಲಿ 13ನೇ ಮಾಡಲ್ ಡೀಸೆಲ್ ಗಾಡಿ, 20 ಮೇಲೆ ಮೈಲೇಜ್ ಬರುವಂಥದ್ದು. ಯಾರಾದರೂ ಗಾಡಿನ ಕಲಿಯೋರಾಗಿರ್ಬೋದು, ಇಲ್ಲ ಸ್ಮಾಲ್ ಫ್ಯಾಮಿಲಿಗೆ ಬೇಕಾಗಿರೋರಿಗೆ ಆರಾಮಾಗಿ ಗಾಡಿ ತೊಗೊಂಡೋಗಿ ಲೋನ್ ಕೂಡ ಆಗುತ್ತೆ ಸರ್. ನೋಡಿ 1,30,30,000 ಫುಲ್ ಕ್ಯಾಶ್ ಲೋನ್ ಮೇಲೆ ಹೋಗ್ತೀರಾ ಅಂದ್ರೆ ಬರೀ 30,000 ಡೌನ್ ಪೇಮೆಂಟ್ ಸರ್. 30,000 ಡೌನ್ ಪೇಮೆಂಟ್ 1 ಲಕ್ಷ ನಾನು ಲೋನ್ ಮಾಡ್ಕೊಡ್ತೀನಿ. ಒಂದು ಚಾನ್ಸ್ ಬೆಲೆಯಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್.